ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಪ್ರಸನ್ನ ಕುಮಾರ, ಫಿಸಿಕ್ಸ್ ಟೀಚರ್. ನಮಸ್ತೆ, ನಾನು ನಂದಿನಿ, ಐ ಆಮ್ Deevige ಸ್ಟೂಡೆಂಟ್. ಓಕೆ ವಿದ್ಯಾರ್ಥಿಗಳೇ, I have taken one more concept, that is the multiplication of a vector by a scalar. Okay na? See, we have something called that is dot product and vector product. Okay na? So scalar product or dot product, vector product or ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳಿ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ಗಳಿದೆ. ಬಟ್ ನಾನು ಇಲ್ಲೇನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲಾರ್ ತಗೊಳ್ತಾ ಇದ್ದೀನಿ. ಸರ್ ಹಂಗಂದ್ರೆ ಏನು ಅಂತ ನೀವು ಕೇಳಿದ್ರೆ, ಲೆಟ್ ಮಿ ಟೇಕ್ ಒನ್ ಮ್ಯಾಥಮೆಟಿಕಲ್ ಎಕ್ಸಾಂಪಲ್. ಓಕೆನಾ? ಸೊ ವೆಕ್ಟರ್ ಎ ಈಸ್ ಗಿವನ್ ಬೈ 2i cap ಪ್ಲಸ್ 3j cap. ನಂತರ ಒಂದು ವೆಕ್ಟರ್ ಇದೆ 2i cap ಪ್ಲಸ್ 3j cap ಅಂತ ಹೇಳಿ. ಸೊ ನಾವು ಇದನ್ನ ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಮಾಡಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಯು ವಿಲ್ ಟೇಕ್ ದಟ್ ಈಸ್ ಎಕ್ಸ್ ಆಕ್ಸಿಸ್ ತಗೊಳ್ತೀರಾ, ಹೌದಲ್ಲನಪ್ಪ ರಜಾ? ದಿಸ್ ಈಸ್ ಎಕ್ಸ್ ಆಕ್ಸಿಸ್. ಓಕೆನಾ? ಸೊ ದಿಸ್ ಒನ್ ಈಸ್ ವೈ ಆಕ್ಸಿಸ್, ಕರೆಕ್ಟಾ? ರೈಟ್, ದಿಸ್ ಈಸ್ ವೈ ಆಕ್ಸಿಸ್. ಸೊ ದಿಸ್ ಈಸ್ ಆರಿಜಿನ್, ಹೌದಲ್ವಾ? ರೈಟ್. ಸೊ ನಾನು ಇವಾಗ ರೆಪ್ರೆಸೆಂಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ನೀವು ಸ್ಕೇಲ್ನ ಫಿಕ್ಸ್ ಮಾಡ್ತೀರಾ, ಹೌದಲ್ವಾ? ಸೊ ಇದನ್ನ 1 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ, ಇದನ್ನ 2 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ, ಇದನ್ನ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್. 1 2 3 4 5 6 ಇನ್ ಸೆಂಟಿಮೀಟರ್. ಓಕೆನಾ? ಅದೇ ರೀತಿ ಸ್ಕೇಲ್ನ ಫಿಕ್ಸ್ ಮಾಡ್ಕೊಳ್ಳಿ. 1 2 3 4 5 6, ರೈಟ್? 1 2 3 4 5 6 ಇನ್ ಸೆಂಟಿಮೀಟರ್. ಓಕೆನಾ? ಸೊ ನೀವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ ಇವಾಗ? ಸರ್, ಮ್ಯಾಗ್ನಿಟ್ಯೂಡ್ ಆಫ್ ಕಾಂಪೊನೆಂಟ್ಸ್ ಆಫ್ ದ ಎ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ 2. ಸೊ ನೀವು ಇಲ್ಲೇನು ಮಾಡ್ತೀರಾ? 2 ತಗೊಳ್ತೀರಾ, ಹೌದಲ್ವಾ? ದ ಕಾಂಪೊನೆಂಟ್ಸ್ ಆಫ್ ದ ಎ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್ ಈಸ್ 3 ಅಂತೇಳಿ. ಸೊ ನೀವು ಇವಾಗ ಇಲ್ಲಿ ಆಯಿತು. ಸೊ ದೆನ್ ಯು ಜಾಯಿನ್ the vector from the origin to this point where these two lines are meeting, ಹೌದಲ್ವಾ? ಸೊ then we get a vector. ನಮಗೆ ಇವಾಗ a vector ಸಿಕ್ತು, ಹೌದಾ? The components of a vector along x axis is 2i cap and the components of the vector a is 3j cap. Okay, ಸೊ ನಾನು ಇವಾಗ ನಿಮ್ಮನ್ನು ಏನು ಮಾಡಿ ಅಂತ ಹೇಳಿ ಅಂತಂದರೆ, this vector is multiplied by a scalar. ಓಕೆನಾ? ಸೊ ನಾನು 2 ಇಂದ ಈ ವೆಕ್ಟರನ್ನ ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ? ಸೊ 2 ಇಂದ ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೇನು ಸಿಗುತ್ತೆ ಇವಾಗ? 2 ಟೈಮ್ಸ್ 2i cap ಪ್ಲಸ್ 3j cap, ಬಿಕಾಸ್ 2 ಈಸ್ ಅ ಸ್ಕೇಲರ್ ಕ್ವಾಂಟಿಟಿ, ಹೌದಲ್ವಾ? ರೈಟ್. ಸೊ ಸ್ಕೇಲರ್, ನಾಟ್ ಎ ಕ್ವಾಂಟಿಟಿ, ಸ್ಕೇಲರ್, ಹೌದಲ್ವಾ? ಸೊ 2 ಟೈಮ್ಸ್ ಎ ವೆಕ್ಟರ್ ಈಸ್ ಗಿವನ್ ಬೈ 2 ಇಂಟು 2i cap ಪ್ಲಸ್ 3j cap. ಸೊ ಹಾಗಿದ್ರೆ ಎಷ್ಟು ಬರುತ್ತೆ ಆನ್ಸರು? That is 2a vector is equal to 4i cap plus 6j cap. ಕರೆಕ್ಟಾ? ಸೊ 2a vector is equal to 4i cap plus 6j cap. ನೋಡಿ, ಇವಾಗ ಇದನ್ನ ರೆಪ್ರೆಸೆಂಟ್ ಮಾಡೋಣ, ರೈಟ್? ಸೊ 2a vector is equal to 4i cap. ಸೊ 4 ಎಲ್ಲಿದೆಯಪ್ಪ ರಜಾ? ಇಲ್ಲಿದೆ, ಹೌದಲ್ವಾ? 6j cap, ರೈಟ್? ಸೊ ಇವಾಗ 4 ವೆಕ್ಟರ್, ಕರೆಕ್ಟ್? ಸೊ 4i cap, right? So we'll write that one, we'll represent that, and 6, okay, 6j cap, ಹೌದಲ್ವಾ? ಸೊ ಇವಾಗ ಇದನ್ನ ರೆಪ್ರೆಸೆಂಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? 2a ವೆಕ್ಟರ್ ಸಿಗುತ್ತೆ, ಕರೆಕ್ಟಾ? ಸೊ ದಿಸ್ ಈಸ್ ನಥಿಂಗ್ ಬಟ್ 2a ವೆಕ್ಟರ್. ಓಕೆನಾ? ಸೊ ಮ್ಯಾಗ್ನಿಟ್ಯೂಡ್ ಏನಾಯ್ತು ಇವಾಗ? 2 ಟೈಮ್ಸ್ ಜಾಸ್ತಿ ಆಯ್ತು. ಸೊ ವೆನ್ ಎವರ್ ವಿ ಮಲ್ಟಿಪ್ಲೈ ದ ವೆಕ್ಟರ್ ಬೈ ಎ ಸ್ಕೇಲರ್, ಸೊ ಸ್ಕೇಲರ್ ಅಂದ್ರೆ ಏನು? ಇಟ್ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ, ಹೌದಲ್ವಾ? ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್. ಸೊ ಮಲ್ಟಿಪ್ಲೈ ಮಾಡಿದ ತಕ್ಷಣ ನಮ್ಗೆ ಏನಾಯ್ತು? 2 ಟೈಮ್ಸ್ ಜಾಸ್ತಿ ಆಯ್ತು. ಅಂದ್ರೆ ಈ ವೆಕ್ಟರ್ ಅಲ್ಲಿ 2 ಟೈಮ್ಸ್ ಜಾಸ್ತಿ ಆಯ್ತು. ಹಾಗಿದ್ರೆ ಡೈರೆಕ್ಷನ್ಸ್ ಏನು? No direction, because you are wrong. So direction is same as the given vector. ಸೊ ಡೈರೆಕ್ಷನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಷನ್ ನ, ಈ ರಿಸಲ್ಟೆಂಟ್ ವೆಕ್ಟರ್ನ ಡೈರೆಕ್ಷನ್ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಯಾಕೆ ಸರ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ,
ಎ ವೆಕ್ಟರ್ ಈ ತರ ಆಕ್ಟ್ ಮಾಡ್ತಾ ಇತ್ತು, ಹೌದಾ, ಈ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇತ್ತು. 2a ವೆಕ್ಟರ್ ಅಲ್ಲಿ ಏನ್ ಮಾಡ್ತಾ ಇದೆ, ಅದೇ ಡೈರೆಕ್ಷನ್ಸ್ ಅಲ್ಲೇ ಆಕ್ಟ್ ಮಾಡ್ತಾ ಇದೆ, ಹೌದಲ್ವಾ, ರೈಟ್. ಸೊ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಈ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಸೊ ಡೈರೆಕ್ಷನ್ಸ್ ಏನು ಚೇಂಜ್ ಆಗ್ತಾ ಇಲ್ಲ, ಮ್ಯಾಗ್ನಿಟ್ಯೂಡ್ ಮಾತ್ರ ಚೇಂಜ್ ಆಗ್ತದೆ. ಯಾಕೆಂದ್ರೆ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇರೋದು ಯಾವುದು, ಸ್ಕೇಲಾರ್ ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಓಕೆನಾ ಸರ್, ಇದು ಮ್ಯಾಥಮೆಟಿಕಲ್ ಅಪ್ರೋಚ್ ಆಯ್ತು. ಇವಾಗ ಸರ್ ಫಿಸಿಕ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಏನು ಅಂತ ಕೇಳಿದ್ರೆ, ಸಿ ಯು ಹ್ಯಾವ್ ಆಲ್ರೆಡಿ ಲರ್ನ್ ದ ಒನ್ ಆಫ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ನೀವು ಕಲ್ತ್ಕೊಂಡು ಬಂದಿದ್ದೀರಾ, ಹೌದಲ್ವಾ. A is the vector quantity, acceleration is a vector quantity, it has both magnitude and direction, and F is also a vector quantity, ಹೌದಲ್ವಾ. ನೋಡಿ ಇವಾಗ F is a vector is equal to M is what, scalar quantity, ಹೌದಲ್ವಾ, ಮಲ್ಟಿಪ್ಲೈಡ್ ವಿತ್ ವೆಕ್ಟರ್. ಒಂದು ವೆಕ್ಟರ್ ಇಂದ ಒಂದು ವೆಕ್ಟರ್ ಅನ್ನ ಇನ್ನೊಂದು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ತಂದ್ರೆ ನಮ್ಗೆ ಏನ್ ಸಿಗುತ್ತೆ, ವೆಕ್ಟರ್ ಸಿಗುತ್ತೆ. ಅಂಡ್ ಆಲ್ಸೋ ಯು ನೋ ದಟ್ what is the direction of this resultant vector, the direction of the resultant vector is same as the direction of the given vector. ಓಕೆನಾ. ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಾವು ಮುಂದಿನ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಈ ಪಾಯಿಂಟ್ ಅನ್ನ ಯೂಸ್ ಮಾಡ್ತೀವಿ. ನೀವು ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ರೆಸಲ್ಯೂಷನ್ ಆಫ್ ಎ ವೆಕ್ಟರ್ ಅಂಡ್ ದ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲರ್. ಓಕೆನಾ. ಸೊ ವೆಕ್ಟರ್ ಎ is multiplied with the scalar, that is the mass, it will give the force. Then the direction of the force is same as the direction of the acceleration. Okay, now let me take one more example. Ivaga we know that the linear momentum is equal to mass into velocity, and you also know that velocity is a vector quantity or scalar quantity, vector quantity, and linear momentum is a scalar quantity or vector quantity, vector. Mass is a scalar quantity. So here we multiplied the mass by vector. ಸೊ ಸ್ಕೇಲರ್ ನಾವ್ ಏನ್ ಮಾಡಿದ್ವಿ, ವೆಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ಏನ್ ಸಿಕ್ತು ನಮ್ಗೆ, ವೆಕ್ಟರ್ ಸಿಕ್ತು. ದೆನ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಲೀನಿಯರ್ ಮೂಮೆಂಟಮ್, on the direction of velocity. Correct, is the same as the direction of the velocity. So the direction of the linear momentum is same as the direction of the velocity. ಓಕೆನಾ. ಸೊ ಯಾವುದೇ ಒಂದು ವೆಕ್ಟರ್ ಅನ್ನ ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇನ್ನೊಂದು ವೆಕ್ಟರ್ ಸಿಗುತ್ತೆ. ಆ ಸಿಗ್ತಕ್ಕಂಥ ವೆಕ್ಟರ್ ನ ಡೈರೆಕ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಯಾವ ವೆಕ್ಟರ್ ಅನ್ನ ಸ್ಕೇಲರ್ ಮಲ್ಟಿಪ್ಲೈ ಮಾಡ್ತಾ ಇರ್ತೀವೋ ಅದರದೇ ಆದ ಡೈರೆಕ್ಷನ್ಸ್ ಇರುತ್ತೆ. ಓಕೆನಾ. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್, ದ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲಾರ್. ವಿದ್ಯಾರ್ಥಿಗಳೇ, ನನ್ನ ಹತ್ರ ಇಲ್ಲಿ ಒಂದು NCERT ಎಕ್ಸಾಂಪುಲರ್ ಪ್ರಾಬ್ಲಮ್ ತಗೊಂಡಿದ್ದೀನಿ ನಾನು. ಓಕೆನಾ. ಸೊ ಎ ಮೋಟಾರ್ ಬೋಟ್ ರೇಸಿಂಗ್ ಟುವರ್ಡ್ಸ್ ದ ನಾರ್ತ್ ಅಟ್ 25 km/h and the water current in that region is 10 km/h in the direction of 60 degree east of south. So find the resultant velocity and the direction of the boat ಅಂತ ಕೇಳ್ತಾ ಇದ್ದಾನೆ. ಓಕೆನಾ. ಸೊ we'll write the solution. So try to understand the problem first. Read the statement. Whenever you get a board problem, read the statement twice and try to understand that the statement and also analyze what the data they given in the problem and what you need to calculate. Okay na, right. Solution. A motor boat racing towards the north ಅಂತ ಹೇಳ್ತಾನೆ. ಸೊ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಐ ಆಲ್ ಗೋಯಿಂಗ್ ಟು ಕನ್ಸಿಡರ್ ದ ಸೈನ್ ಕನ್ವೆನ್ಷನ್. ಸೊ ಡೈರೆಕ್ಷನ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು ಇಲ್ಲಿ. ಓಕೆನಾ. ಸೊ ದಿಸ್ ಇಸ್ ನಾರ್ತ್. ಅಸ್ಯೂಮ್ ದಟ್ ಯು ಆರ್ ಸ್ಟ್ಯಾಂಡಿಂಗ್ ಅಟ್ ಪಾಯಿಂಟ್ O. ನೀವಿಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ನಿಮ್ಮ ಫ್ರಂಟ್ ಡೈರೆಕ್ಷನ್ಸ್ ಏನಿದೆಯೋ ಅದನ್ನ ನಾರ್ತ್ ಅಂತ ಕನ್ಸಿಡರ್ ಮಾಡಿ, ನಿಮ್ಮ ಬ್ಯಾಕ್ ಡೈರೆಕ್ಷನ್ಸ್ ಬಿಹೈಂಡ್ ಆನ್ ಯುವರ್ ಬಾಡಿ, ರೈಟ್, ಅದನ್ನ ಸೌತ್ ಅಂತ ಕನ್ಸಿಡರ್ ಮಾಡಿ, ರೈಟ್. ಸೊ ರೈಟ್ ಸೈಡ್ ಆಫ್ ಯುವರ್ ಬಾಡಿ ಯು ಕನ್ಸಿಡರ್ ದಟ್ ಈಸ್ ದ ಈಸ್ಟ್ and left side of your body you consider that is a west direction ಅಂತ ಕನ್ಸಿಡರ್ ಮಾಡಿ. ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಓಕೆನಾ. ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಮುಂದೆ ಇರ್ತಕ್ಕಂಥದ್ದು ನಾರ್ತ್ ಡೈರೆಕ್ಷನ್, ನಿಮ್ಮ ಹಿಂದೆ ಇರ್ತಕ್ಕಂಥದ್ದು ಸೌತ್ ಡೈರೆಕ್ಷನ್, ನಿಮ್ಮ ರೈಟ್ ಸೈಡಿಗೆ ಇರ್ತಕ್ಕಂಥದ್ದು ಈಸ್ಟ್ ಡೈರೆಕ್ಷನ್, ನಿಮ್ಮ ಲೆಫ್ಟ್ ಸೈಡಿಗೆ ಇರ್ತಕ್ಕಂಥದ್ದು ವೆಸ್ಟ್ ಡೈರೆಕ್ಷನ್. ಜಸ್ಟ್ ಫಾರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಓಕೆನಾ, ರೈಟ್. ಇವಾಗ ಅವನೇನು ಹೇಳ್ತಾನೆ ಪ್ರಾಬ್ಲಮ್ ಅಲ್ಲಿ, ಎ ಮೋಟಾರ್ ಬೋಟ್ ರೇಸಿಂಗ್ ಟುವರ್ಡ್ಸ್ 25 km ಅಂತ ಹೇಳ್ತಾನೆ. He has given the velocity of the boat. I will write V suffix B. Okay na. So right. So V suffix B is equal to how much? 25 km/h. Okay na. ಸೊ ಇದನ್ನು ಕಿಲೋಮೀಟರ್ ಇಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಎರಡು ಡೇಟಾನು km/h ಅಲ್ಲೇ ಕೇಳ್ತಾ ಇದ್ದಾನೆ. ರಿಸಲ್ಟೆಂಟ್ ವೆಕ್ಟರ್ ಅನ್ನು ಕೂಡ km/h ಅವರಲ್ಲೇ ನಾವು ಅಸೈನ್ಮೆಂಟ್ ಅಲ್ಲಿ
Okay, na? Right. Then, so the motorboat is racing towards the north with 25 kilometer. So this is V suffix B. Okay, na? Right. Next, and the water current is in the region is 10 kilometer per hour in the direction of 60 degree east of south ಅಂತ ಹೇಳ್ತಾನೆ. ಸೊ ಈಸ್ಟ್ ಆಫ್ ಸೌತ್ ಅಂತ ಹೇಳಿದ್ರೆ ಸೌತ್ ಇಂದ ಈಸ್ಟ್ ಕಡೆಗೆ 60 ಡಿಗ್ರಿ ಅಂತ ಅರ್ಥ ಮಾಡ್ಕೋಬೇಕು, ರೈಟ್? ಸೊ ಐ ವಿಲ್ ರೆಪ್ರೆಸೆಂಟ್ ದಟ್ ಈಸ್ 10. ಸೊ ಐ ವಿಲ್ ರೈಟ್ ದಿಸ್ ಒನ್. ಓಕೆನಾ? ದಿಸ್ ಈಸ್ V suffix W. So here V suffix W is equal to how much? 10 kilometer per hour. That is velocity of the water. Water current ಅಂತ ಹೇಳಿದ್ರೆ the velocity of the water is given, that is 10 kilometer per hour. Okay. ಸೊ ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು ಇಲ್ಲಿ ನಾನು ಒಂದು ವೆಕ್ಟರ್ ಅನ್ನ ಈ ಲೆಂತ್ ಅನ್ನು ತುಂಬಾ ಜಾಸ್ತಿ ಬರೆದಿದ್ದೀನಿ, ಈ ಲೆಂತ್ ಅನ್ನು ಕಡಿಮೆ ಬರೆದಿದ್ದೀನಿ. ಇಟ್ ಇಂಡಿಕೇಟ್ಸ್ ದಟ್ ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ನಾವು ಬರೆಯೋದಾದ್ರೆ 25 ಕಿಲೋಮೀಟರ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, 10 ಕಿಲೋಮೀಟರ್ ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆ. ಸೊ ಹಾಗಾಗಿ ದ ಲೆಂತ್ ಆಫ್ ದ ಲೈನ್ ವಿಲ್ ಗಿವ್ ದ ಮ್ಯಾಗ್ನಿಟ್ಯೂಡ್. ಸೊ ನಾನು ಅದಕ್ಕೆ ಅದರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೊ ಇನ್ ವಿಚ್ ಡೈರೆಕ್ಷನ್ ದಿಸ್ ಬೋಟ್ ವಿಲ್ ಮೂವ್ ಅಂತ ಅವನು ಕ್ವಶನ್ ಕೇಳ್ತಾ ಇದ್ದಾನೆ. ಸೊ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಡ್ರಾ ಎ perpendicular from the tip of the V suffix W vector. ಹೌದಲ್ವಾ? ಸೊ ನೀವು ಇಲ್ಲಿ ವೆಕ್ಟರ್ ನೋಟೇಷನ್ಸ್ ಕೂಡ ಬರೀಬಹುದು, ರೈಟ್? ಸೊ ವೆಕ್ಟರ್ ನೋಟೇಷನ್ಸ್ ನ ಬರೆಯೋಣ, ವಿ ಬಿ ವೆಕ್ಟರ್ ಅಂಡ್ ವಿ ಡಬ್ಲ್ಯೂ ವೆಕ್ಟರ್. ಸೊ ಇವಾಗ ರಿಸಲ್ಟೆಂಟ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು ನಾನು. ಸೊ ಜಸ್ಟ್ ನಾನು ಇವಾಗ ಪ್ಯಾರಲೋಗ್ರಾಮ್ ಲಾನ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ವಾಟ್ parallelogram law of tradition states that if two vectors acting at a point represented in both in magnitude and direction by the adjacent sides of the parallelogram drawn from the point, then the resultant vector represented in both magnitude and direction by the diagonal of the parallelogram drawn from the same point. ಹೌದಲ್ವಾ? According to that, so if I write this resultant vector, so it may be the resultant vector here. Okay, na? So this is nothing but what? R vector, right? So making an angle theta, ನಾನು ಈ ಥೀಟಾನ ತಗೊಳ್ತೀನಿ. ಓಕೆನಾ? ರೈಟ್? ಸೊ ವಿತ್ ರೆಸ್ಪೆಕ್ಟ್ ಟು what is the direction of this water current with respect to south direction? That is 60 degree. 60 degree. ಹೌದಲ್ವಾ? ಸೊ ಇದು 60 ಡಿಗ್ರಿ ಆಯಿತು ಅಂತ ಹೇಳಿದ್ರೆ what is the angle between the V suffix W vector and V suffix B vector? 120 ಅಲ್ವಾ? ಹೌದಲ್ವಾ? ಇದು 180 ಡಿಗ್ರಿ, ಕರೆಕ್ಟ್? ಸೊ ದಿಸ್ ಇಸ್ 60 ಡಿಗ್ರಿ, ದೆನ್ ದಿಸ್ ಆಂಗಲ್ ಈಸ್ 120 ಡಿಗ್ರಿ. ಹೌದನಾ? ಸೊ ದ ಆಂಗಲ್ ಬಿಟ್ವೀನ್ ದ V suffix W and vector and V suffix B vector is equal to 120 degree. Then theta is equal to how much here? 120 degree. Understood? Okay. So then what else what we need to find? We need to find R and alpha. Correct? Right. So to find R, we have mathematical expression, that is the magnitude of the resultant vector is given by R is equal to, say, P square root of P square plus Q square plus 2PQ cos theta. Correct? Yes. Right? So we'll do the substitution here. R is equal to, right? So in the place of P, I have V suffix B. Magnitude of V suffix B is given 25, right? So root of 25 square plus Q is what? V suffix B. Magnitude of V suffix B vector is equal to 10 square, Q square 10 plus 2 into 25 into 10 into cos 120 degree. Yes. Okay, na? Right. Right, ವಿದ್ಯಾರ್ಥಿಗಳೇ? ಸೊ R is equal to root of 25 square plus 10 square plus 2 into 25 into 10 into cos 120. So let us substitute what is cos 120. See, 25 square, that is root of, okay, how much is 25 square? 625. ಹೌದಲ್ವಾ? Right? 625 plus 10 square 100. Correct? Plus 2 into 25 50. 50 into 10 500. Correct? Into cos 120. What is cos 120? Minus of. Correct? Because you have already learned the allied angles, right? That is all are positive here in the first quadrant. Yes. Correct? And in the second quadrant only sign is positive.
and in a third quadrant tan is positive, and in a fourth quadrant only cos is positive. Yes, sir. Okay na? So what we have here, cos 120 degree ಇದೆ ಹೌದಲ್ವಾ? ಈ cos 120 ನ ಹೆಂಗ್ ಬರಿಬೋದು? cos 120 is equal to 180 minus 60 degree ಅಂತ ಬರಿಬೋದು. That is equal to what? Minus cos 60 degree. ಓಕೆನಾ? ಬಿಕಾಸ್ ಜನರಲ್ ಫಾರ್ಮುಲಾ ಏನು ಹೇಳುತ್ತೆ? That is cos 180 minus theta is equal to minus cos theta. Okay na? So minus cos 60 minus what is cos 60 value? 1 by 2. That is minus 1 by 2 ಬಂತು ಹೌದಲ್ವಾ? ಸೊ ನಾನು ಇವಾಗ ಇಲ್ಲಿ minus 1 by 2 ಬರೀತೀನಿ. Okay, so then r is equal to root of 500 divided by 2, 250. So minus 250 ಹೌದಲ್ವಾ? Right, so 625 plus 100 minus 250 ಹೌದಾ? ಸೊ 725 minus 250 ಎಷ್ಟು? r is equal to root of 475. Okay na? So r is equal to root of 475. Then r is equal to, calculate root of 475. Okay, we got the value r is equal to root of 475, right? So let us check it. Right, r is equal to root of 475, right? 475 root. So how much we got? 21.79, correct? So r is equal to 21.79 kilometer per hour. So we got the magnitude of the resultant vector. Let us find the direction of the resultant vector. So what is to find the direction of the resultant vector? What is the mathematical expression? Alpha is equal to tan inverse of q sin theta divided by p plus q cos theta. Correct? So alpha is equal to tan inverse of q sin theta divided by p plus q cos theta. Okay na? Right. So then alpha is equal to tan inverse of q value is how much? 10. Sin theta is value is how much? 120 degree. Houdana? Right? So divided by p value is how much? 25 plus 10 into cos 120 degree. Okay na? So now you tell me what is sin 120 degree? So that is root 3 by 2. Correct, because sin 120 degree is equal to, that is sin 180 minus 60 degree. Okay na? So right, so sin 180 minus theta is equal to what? Sin theta, that is sin 60 degree is equal to how much? root 3 by 2. ಯಾಕೆ ಅಂತ ಹೇಳಿದ್ರೆ, that is sin 180 minus theta is equal to how much? Sin theta. Sin 180 minus theta is equal to sin theta. Then sin 120 is equal to sin 180 minus 60 degree. Then is equal to sin 60 degree. Sin 60 degree value is root 3 by 2. And we know that cos 120 degree is equal to how much? Minus 1 by 2. Correct? Do the substitution now. Alpha is equal to tan inverse of 10 into root 3 by 2 divided by 25 plus 10 into minus half. Okay, so if you do the simplification, then tan inverse of 5 root 3 divided by 25 minus 5, right? 20. Correct? Right? So this can also written as alpha is equal to tan inverse of 5 by 20. 4, right? That is root 3 by 4. Okay, so now we will do the calculation. Then alpha is equal to tan inverse of, okay, take calculator now. So root 3 divided by 4 is equal to how much we got? That is 0.433, right? 0.433
0.330, correct? Then to check the tan inverse of this value, we'll use the clocks table. ವಿದ್ಯಾರ್ಥಿಗಳೇ, ನಿಮಗೆ ಎಕ್ಸಾಮಲ್ಲಿ ಕ್ಲಾಕ್ಸ್ ಟೇಬಲನ್ನು ಕೊಡ್ತಾರೆ, ನೀವು ಇನ್ವಿಲೇಟರ್ನ ಕೇಳಬೇಕು. ಸೊ ಕ್ಲಾಕ್ಸ್ ಟೇಬಲ್ನ ಯೂಸ್ ಮಾಡಿ ವಿಲ್ ಫೈಂಡ್ ದ ಡೈರೆಕ್ಷನ್. ದೆನ್ ಯೂಸ್ ನ್ಯಾಚುರಲ್ ಟ್ಯಾಂಜೆಂಟ್ ನಾವು, ಓಕೆನಾ? ಸೊ ನ್ಯಾಚುರಲ್ ಟ್ಯಾಂಜೆಂಟನ್ನು ಯೂಸ್ ಮಾಡಿ 0.4330 ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಹಿಯರ್ 0.4330. ಸಿ, ನೀವಿಲ್ಲಿ ನೋಡಿದ್ರೆ 4327 ಇದೆ ನಮಗೆ, ಓಕೆನಾ? 0.4327. ಸೊ ಮೀನ್ ಡಿಫ್ರೆನ್ಸ್ ಎಷ್ಟಿದೆ? ದಟ್ ಈಸ್ 3 ಇದೆ, 1 ಡಿಗ್ರಿ. ಸೊ 0.4327 ಈಸ್ 23 ಡಿಗ್ರಿ 24 ಮಿನಿಟ್, ಕರೆಕ್ಟ್? ಪ್ಲಸ್ 1 ಮಿನಿಟ್, ದೆನ್ 23 ಡಿಗ್ರಿ 25 minute is equal to 0.4330. So then alpha is equal to 23 degree 25 minute. Okay, artha aita? So alpha is equal to 23 degree 25 minute. So ivaga ee alpha ellinda bartade? Alpha, that is the resultant vector, is making an angle east of north. Okay na? So ನೀವು ಬರಿಬೇಕು, the resultant vector is making an angle 23 degree 25 minute east of north ಅಂತ ಬರೆದ್ರೆ ಈ ಪ್ರಾಬ್ಲಮ್ಮು ಫುಲ್ಲು ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಆ ಸೆಂಟೆನ್ಸ್ನ ನೀವು ಬರೀಲೇಬೇಕು. ದ ರಿಸಲ್ಟೆಂಟ್ ವೆಕ್ಟರ್ ಮೇಕಿಂಗ್ ಆನ್ ಆಂಗಲ್ 23 degree 25 minute east of north. So I hope all of you understood this problem. ಓಕೆ, ಸೊ ಐ ವಿಲ್ ಸ್ಟಾಪ್ ಹಿಯರ್. ಸೊ ನನಗನ್ಸುತ್ತೆ ಇವತ್ತು ಮಾಡಿದಂಥ ಎಲ್ಲ ಪಾಠಗಳು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಹೇಳಿ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಇನ್ನೂ ಎಕ್ಸಾಂಪಲ್ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನಮ್ಮ ಕ್ಲಾಸು ನಿಮಗೆ ಲೈಕ್ ಆಗಿದ್ದಲ್ಲಿ ಸೊ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಕ್ಲಾಸು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ.